ಸಿನಿಮಾ ಬಗ್ಗೆ ಹಾಗೆ ಸಿನಿಮಾವನ್ನ ಟ್ರೈಲರ್ ಲಾಂಚ್ ಮಾಡೋದ್ರ ಬಗ್ಗೆ ಹೇಳಿ ಸರ್. ಹೊಸಬ್ರು ಅಂದ್ರೆ ನಾನೇನ್ 70-80 ವರ್ಷದಿಂದ ಇದ್ದೀನಿ. ನಮ್ ತಾತ, ನಮ್ ದೊಡ್ಡ, ನಮ್ಮ ಅಪ್ಪ, ನಮ್ ತಾತ, ಅವ್ರ ತಾತ ಎಲ್ಲ ಕೂತ್ಕೊಂಡು ಸಿನಿಮಾ ಮಾಡ್ಬಿಟ್ಟವ್ರೆ. ನಾನ್ ಬಹಳ ಹಳದ ಅನ್ನೋ ತರ ಅಲ್ಲ, ನಾನು ಹೊಸಬ್ನೆ. ಹೌದಾ, ಯಾವಾಗ್ಲೂ ಹೊಸ್ತು ನಾನು ಶುರು ಮಾಡ್ತಾ ಇದ್ದೀನಿ. ಹೊಸ್ತು ಅಂತ ಹೇಳಿದಾಗ ಕಲಿಯಕ್ಕೆ ಇನ್ನೊಂದಷ್ಟು ಅವಕಾಶ ಇರುತ್ತೆ, ಒಂದಷ್ಟು ಶ್ರದ್ಧೆ ಇರುತ್ತೆ. ಹೊಸ ಸಿನಿಮಾ ಮಾಡೋರಿಗೆ ಮೊದಲನೇದು ಶ್ರದ್ಧೆ ಇರುತ್ತೆ. ಒಳ್ಳೇದಾಗ್ಲಿ. ಇಲ್ಲಪ್ಪ ಅಲ್ಲ, ಟ್ರೈಲರ್ ಎಲ್ಲಿಯಪ್ಪ ರೆಡಿಯಪ್ಪ ಅಂತ ಕೇಳಿದ್ ನಾನು. ಇಲ್ಲಪ್ಪ ಅಂತ ಕೇಳಿಲ್ಲ, ನಿಮ್ ನಿರ್ಮಾಪಕ ಹೆಸರು ಇಲ್ಲಪ್ಪ ಅಂತ ಕೇಳಿ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಅಂಡ್ ಲೂಪ್ ಒಂದು ವಿನೂತನ ಶೀರ್ಷಿಕೆಯೊಂದಿಗೆ ಬರ್ತಾ ಇದೆ. ಇದಕ್ಕೆ ಬರ್ಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಗೆಳೆಯ ಉಮೇಶ್ ಶುಭಾಶಯಗಳು. ನಿರ್ದೇಶಕರು ಎಲ್ಲಿದ್ದೀರಾ? ಅಲ್ಲೇ ಇದ್ರಲ್ಲಣ್ಣ, ಪಕ್ಕದಲ್ಲಿ ಇದ್ರಲ್ಲಣ್ಣ, ಸಾರಿ ಅಣ್ಣ. ಯಶವಂತ್, ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾ ಮಾಡೋದು ಕಷ್ಟದ ಕೆಲಸ, ತಲುಪಿಸೋದು ಇನ್ನೂ ಕಷ್ಟದ ಕೆಲಸ. ಗೆಲ್ಲಬೇಕು, ಅದಕ್ಕೆಲ್ಲದಕ್ಕಿಂತ ಜೊತೆಯಾಗಿ ನಿಮ್ಮ ನಿರ್ಮಾಪಕರಿದ್ದಾರೆ. ಸೊ ಇಲ್ಲಪ್ಪ ಅವರು ಅಭಿನಂದನೆಗಳು ಸರ್. ಕನ್ನಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಮತ್ತಷ್ಟು ಮಗಳಷ್ಟು ಸಕ್ಸಸ್ ನಿಮ್ಗಾಗ್ಲಿ. ನಾಯಕಿ ನಿಮಗೂ ಕೂಡ ಅಭಿನಂದನೆಗಳು. ಎಲ್ಲಿ ನಮ್ಮ ನೀವು ಸರ್. ಸೊ ಅಭಿನಂದನೆ. ಫಸ್ಟ್ ಟ್ರೈಲರ್ ನೋಡೋಣ, ಆಮೇಲೆ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಕ್ ನಮಗೂ ಒಂದಷ್ಟು ಇರುತ್ತೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಟ್ರೈಲರ್ ಲಾಂಚ್ ಲೂಪ್. ಥ್ಯಾಂಕ್ ಯು. ಸಿನಿಮಾ ಟ್ರೈಲರ್ ಮಾತಾಡೋದಕ್ಕೂ ಮುಂಚೆ, ನೀವು ಆನ್ಲೈನ್ ಅಲ್ಲಿ ಗ್ಯಾಮ್ಲಿಂಗ್ ಆಪ್ಸ್ ಬರ್ತಾ ಇರುತ್ತೆ, ನೋಡ್ತಿರ್ತೀರಾ. ನಿಮ್ಗೆ ರಮ್ಮಿ ಆಡಿ ದುಡ್ಡು ಗೆಲ್ಲಿ ಅಂತ ನಂಗೆ ಡೈಲಿ ತಿಂಗಳಿಗೆ ನನಗೆ ಸುಮ್ಮನೆ ಕೂತ್ರು ಸಾಕು 10 ಲಕ್ಷ ಬರ್ತದೆ. ನಂಗೆಲ್ಲ ಕೇಳ್ತಾರೆ, ಸರ್ ನಿಮ್ ವಾಯ್ಸ್ ಚೆನ್ನಾಗಿದೆ, ನಿಮ್ ಕಂಟೆಂಟ್ ನಿಮ್ದು ರೀಚ್ ಚೆನ್ನಾಗಿರುತ್ತೆ ಸರ್, ಮಾಡ್ಕೊಡಿ ಅಂದ್ರು. ಯಾವ್ದು ರಮ್ಮಿ ಆಡಿ 5 ಲಕ್ಷ ಗೆಲ್ಲಿ, ಕೋಟಿ ಗೆಲ್ಲಿ ಅಂತ ಹೇಳಿ ಪ್ರಥಮ್ ನಿಮ್ಗೆ ದುಡ್ಡು ಕೊಡ್ತೀವಿ ಅಂದ್ರು. ಅದಕ್ಕೆ ನಾನು ನೋಡಪ್ಪ, ಇಡೀ ಪ್ರಪಂಚದಾದ್ಯಂತ ಒಳ್ಳೆ ಕೆಲಸನೇ ಮಾಡ್ಕೊಂಬಂದ. ಅವ್ರನ್ನ ಧರ್ಮರಾಯ ಅಂತ ಹೇಳ್ತಾರೆ. ಅಂತ ಧರ್ಮರಾಯನ ಜೂಜಾಗ್ಬಿಟ್ಟು ಆಡೋದ. ನಾನು ಜೂಜಾಡಂತ ಕೆಲಸ ಹೇಳೋದು ಇಲ್ಲ, ಜನಕ್ಕೆ ಮಾಡು ಅಂತ ಹೇಳಲ್ಲ. ಹಿಂಗಾರ ಬಂದ್ರು, ಸೊ ನಮ್ ಹೇರ್ ಆಯಿಲ್ ಹಾಕೊಂಡ್ರೆ ಇಷ್ಟುದ್ದ ಕೂದಲು ಬೆಳೀತದೆ, ಹಂಗಿರುತ್ತೆ ಅಂತ ಹೇಳಿ ಪ್ರಥಮ್ 1 ಲಕ್ಷ ಕೊಡ್ತೀನಿ ಅಂದ್ರು. ನೋಡಪ್ಪ, ಹೌದಾ? ಇಂದ್ರಜಿತ್ ಲಂಕೇಶ್ ಅವ್ರು ನನ್ನ ಫ್ರೆಂಡು, ಬ್ಯಾಂಕ್ ಜನಾರ್ದನ್ ನನ್ನ ಫ್ರೆಂಡ್. ಅವ್ರ ತಲೆಯಲ್ಲಿ ಕೂದಲು ಬೆಳೆಸು, ನೀನ್ ಹೇಳ್ದಂಗೆ ಹೇಳ್ತೀನಿ, ನಂಗೆ ದುಡ್ಡು ಬೇಡ ಅಂದೆ. ನಾನು ಹೇಳಕ್ ಸತ್ಯನ, ಸುಳ್ಳು ಹೇಳಕ್ಕಿಲ್ಲ ನಾನು. ಸೊ ಆಯ್ತು, ಹಿಂಗೆ ಆನ್ಲೈನ್ ಪ್ರಮೋಷನ್ಸ್ ಒಂದಷ್ಟು ಬರ್ತಾ ಇರುತ್ತೆ. ನಾನು ಅದಕ್ಕೆ ಹಾಕ್ಬಿಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ನೋ ಪೇಯ್ಡ್ ಪ್ರಮೋಷನ್, ಬಿಕಾಸ್ ಅಭಿಮಾನ ಅನ್ನೋದು ಸ್ವಾರ್ಥಕ್ಕೆ ಬಳಕೆ ಆಗ್ಬಾರ್ದು. ನಾನು ಕಮರ್ಷಿಯಲ್ ಯೂಸ್ ಮಾಡ್ಕೊಳ್ಳ ಅಂತ ನಾನೇನ್ ಮಾಡ್ತೀನಿ, ತಿಂಗಳಿಗೆ 10 ಲಕ್ಷ ಕೂತ್ಕೊಂಡಾಗೆ ಬಂದ್ಬಿಡ್ತದೆ. ಇದು ಯಾವ್ದು ಇದಿಷ್ಟ ಆಯ್ತು ಬಿಡಿ, ಇನ್ನೊಂದಷ್ಟು ಬರ್ತವೆ, ಡೇಟಿಂಗ್ ಆಪ್ಸ್ ಗಳು ಬರ್ತವೆ. ಆ ತರದ್ದು ಕೇಳ್ಬೇಕು ನೀವು. ರಾತ್ರಿ ಒಬ್ಬರೇ ಮಲಗಿದ್ದೀರಾ, ನಿಮ್ಗೆ ನಿದ್ರೆ ಬರುತ್ತಿಲ್ಲವೇ, ನಿಮ್ಗೆ ಒಬ್ಬರೇ ಏಕಾಂಗಿತನ ಕಾಣುತ್ತಿದೆ, ತಾಳಿ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಗುತ್ತಾರೆ. ಈ ಆಪ್ ಅನ್ನು ಲಾಂಚ್ ಮಾಡಿಕೊಳ್ಳಿ, ಇನ್ಸ್ಟಾಲ್ ಮಾಡಿಕೊಳ್ಳಿ. ಎಲ್ಲ ಪ್ರೈವೇಸಿ ಇರ್ತದೆ, ಸ್ಕ್ರೀನ್ ರೆಕಾರ್ಡ್ ಇರುವುದಿಲ್ಲ, ಎಲ್ಲವೂ ಕುಲ್ಲ. ನೀವು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಿ, ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಇದಿಷ್ಟು ಹೇಳಿ ಸರ್ 50,000 ಕೊಡ್ತೀನಿ ಅಂದ್ರೆ ನಮ್ ತಾಯನೇ ಹೇಳಲ್ಲ ಅಂತ ಹೇಳ್ಬಿಟ್ಟೆ. ಸೊ ಇದು ನಾನು ಅರ್ಥ ರೀತಿ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಈ ಸಿನಿಮಾಗೆ ರಿಲೇಟೆಡ್ ಇದೆ. ಇವರು ಒಂದು ಸಿನಿಮಾ ಮಾಡಿದಾರೆ ಲೂಪ್ ಅಂತ. ನನಗೆ ಎಲ್ಲಪ್ಪ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಶಶಿಕಿರಣ್ ಅಭಿನಂದನೆಗಳು ನಿಮ್ಗೂ. ಯಶವಂತ್ ಇಲ್ಲೇ ಇದ್ದೀರಾ? ಯಶವಂತ್ ಅವ್ರ ಹೆಸರಲ್ಲಿ ಯಶಸ್ಸು ಸಿಗ್ಲಿ. ಅಂಡ್ ಶೋಭಿತಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಅಂಡ್ ಬಹಳಷ್ಟು ಪ್ರಮುಖ ಪಾತ್ರಗಳಿರುವ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಿನಿಮಾ ಒಳ್ಳೆ ಫೌಂಡೇಶನ್ ಆಗ್ಲಿ ಅಂತ ಹಾರೈಸ್ತೀನಿ. ಮಂಜುಳಾ ಅವರು ಕೂಡ ನನ್ನ ಸ್ನೇಹಿತರು, ಅವ್ರಿಗೂ ಕೂಡ ಶುಭಾಶಯ. ಇಲ್ಲಿ ಬರ್ಲಿಕ್ಕೆ ಮುಖ್ಯ ಕಾರಣ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಉಮೇಶ್. ನಮ್ಮ ಎಲ್ಲಾ ಹಂತದಲ್ಲೂ ಜೊತೆ ನಿಂತ್ಕೊಳ್ಳೋ ಸ್ನೇಹಿತ. ಸಾಕ್ ಬರ್ಲೇಬೇಕು, ನೀವು ಮಿಸ್ ಮಾಡಂಗಿಲ್ಲ ಹೊರಗಡೆ. ಸೊ ಅದು ಕರೆದಂಗಿಲ್ಲ, ವಾನ್ ಮಾಡ್ದಂಗಿತ್ತು, ಬರ್ಲೇಬೇಕು ನೀವು ಅಷ್ಟೇ ಅನ್ನೋ ತರದಲ್ಲಿತ್ತು. ಅಣ್ಣನ ಎದುರಾಕಳಕ್ ಆಯ್ತದ? ಟ್ರಂಪ್ ಎದುರಾಕೊಂಡು ಇರಾಕೆ ಉಳಿದಿಲ್ಲ, ಅಣ್ಣನ ಎದುರಾಕೊಂಡು ನಾನೆಲ್ಲಿ ಉಳಿತೀರಿ? ಅಣ್ಣನ್ ನೋಡಿ ಗಡಗಡ ನಡುಗ್ಬಿಟ್ಟು ಮುದುರ್ಕೊಂಡು ಬಂದ್ಬಿಟ್ಟೆ ನಾನು. ಅಣ್ಣ ನೀ ಹೇಳ್ದಂಗೆ ಬಿಲ್ಡಪ್ ಕೊಟ್ಟಿದ್ದೀನಿ. ಸೊ ಒಳ್ಳೆ ಸ್ನೇಹಿತ, ತುಂಬಾ ಒಳ್ಳೆ ಮನುಷ್ಯ. ನಂಗೆ ತುಂಬಾ ಖುಷಿ ಆಗುತ್ತೆ ಈತನ ಬೆಳವಣಿಗೆ ಬಗ್ಗೆ. ಕೋ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ನಿಲ್ಸೋಕೆ ತಮ್ಮ ಕೈಯಿಂದ ಏನ್ ಸಾಧ್ಯ ಅದನ್ನ ಮಾಡಿದ್ದಾರೆ. ಎಲ್ಲಪ್ಪ ಅವ್ರನ್ನ ನಮ್ಮ ಆಂಕರ್ ಮಮತಾ ಐನಾಪುರ ಅಂದ್ರೆ ನೀರಜು ಹೋಗ್ಬೇಕಾದ್ರೆ ಬೆಳಗಾವು ಉಗಾರ್ ಅಲ್ಲಿಂದ ಮುಂದೆ ತರೋದು. ಐನಾಪುರದ ನಂಗೆ 15,000 ರೂಪಾಯಿ ಒಬ್ರು ಕೊಡ್ಬೇಕು. ಅವ್ರ ಬದಲು ಈಸ್ಕೊಂಡಿರ್ತೀನಿ, ನೀವು ಅಲ್ಲೋಗಿ ಈಸ್ಕೊಳ್ಳಿ ಅಂತ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಕ್ಚುಲಿ ಖುಷಿ ಆಯ್ತು. ಅಂಡ್ ವಿಚಾರ ಏನಂದ್ರೆ, ಈಗಿನ ಜನರೇಷನ್ ಹಾಳಾಗ್ತಾ ಇರದೆ ಬೆಟ್ಟಿಂಗ್ ಮಾಫಿಯಾ ಅಥವಾ ಇನ್ನೊಂದಷ್ಟು ಡ್ರಗ್ ಇಂಥದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈ ಸೂಕ್ಷ್ಮಗಳನ್ನ ಇಟ್ಕೊಂಡು ಬಹಳ ವಿಶೇಷವಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಶೋಭಿತಾ ಒಳ್ಳೆ ಪಾತ್ರಕ್ಕೆ ಬೆಳಕು ಚೆಲ್ಲಿದ್ದೀರಾ. ನಿಜವಾಗ್ಲೂ ಪ್ರತಿಭಾವಂತವರು. ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಲಿ. ಬಿಸಿ ಬಿಪಾಸ ಬಸು ಆಗ್ಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಬಿಸಿ ಬಿಪಾಸ ಬಸು ಆಗ್ಲಿ ಅಂತ. ಒಳ್ಳೇದಾಗ್ಲಿ ಮ್ಯಾಮ್. ಅಪ್ಪು ಅಂತ ಕರೆದಾಗ ಸುಮ್ಮನೆ ಕೂತ್ಕೊಳ್ಳೋ ತಪ್ಪು. ನೀವು ಒಂದು ಅರ್ಥ ಮಾಡ್ಕೋಬೇಕು. ಕರೆದ ತಕ್ಷಣ ಟಪಕ್ಕನ್ನು ಎದ್ದು ಬಂದ್ಬಿಡ್ಬೇಕು. ಟಪಕ್ಕನ್ನು ಹತ್ಕೊಂಡು ಪಟಕ್ಕ ಮಾತಾಡ್ಕೊಂಡು ಟಪಕ್ಕನ್ನು ಮನೆ ಅಂತ ಬಿಡ್ಬೇಕು. ನೀವು ನಾನು ಕರಿತಾರೆ 10 ಸಲ ಕರೀಲಿ, ಆಯ್ತು ನೋಡಮ್ಮ 11ನೇ ಸಲ ಹಿಂಗ್ ಕೂತ್ಕೊಂಡು ಇವೆಲ್ಲ ಬೇಡ. ಕರೆದ ತಕ್ಷಣ ಬಂದ್ಬಿಡ್ಬೇಕು. ನೀವು ಕರೆದ ತಕ್ಷಣ ನನ್ನೇ ಕರೀತವ್ರ ಇನ್ನೊಂದು 5 ಸಲ ಕರೀಲಿ ಆಂಕರ್. ಆಮೇಲೆ ಅವ್ರು ಜೋರಾಗಿ ಪ್ಲೀಸ್ ಬರ್ಲೇಬೇಕು ಸರ್ ಅಂತ ಹೇಳ್ತೀನಿ, ಮೇಲೆ ಬರ್ತೀನಿ ಅಂತೆಲ್ಲ ಡೌ ಮಾಡಬಾರ್ದು. ಕರೆದ ತಕ್ಷಣ ಬರ್ಬೇಕು. ಸೊ
ನೋಡಪ್ಪ, 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸು. ಅದು ಇಟ್ಕೊಂಡು 1ನೇ ತಾರೀಕು ಇವತ್ತು ಬಂದಿದ್ದೀವಿ ಅಂದ್ರೆ ಅದು ಮೊದಲನೇದಾಗೆ ನನಗೆ ಸಿನಿಮಾ ಮಾಡೋರ್ ಮೇಲಿರುವಂತ ಪ್ರೀತಿ. ಆಂಕರು ನಿರ್ಮಾಪಕನ ಹೇಳ್ತಾರೆ ಅನ್ನದಾತರು ಅಂತ, ನಂಗೆ ಅವ್ರು ಉಂಗ್ರ ಕೊಡ್ತೀನಿ ಅಂತ ಹೇಳೋರು, ಅದಕ್ಕೆ ಅವ್ರು ಚಿನ್ನದಾತರು ಅಂತ ಕರಿತೀನಿ. ಬಿಚ್ ಕೊಡಿ ಸರ್, ಕೊಟ್ಟು ಮಾತು ಉಳಿಸ್ಕೊಡಿ ಸರ್, ಇದೇಳಿ ನಿಂಚರು ಕೊಡ್ತೀನಿ ಸರ್, ಮುಖನೇ ತೋರಿಸ್ತಾ ಇಲ್ಲ ಅವರು. ಹಿಂಗ ಇದೇ ತರ ಅದೇಂಗ್ ಹೊರಗಡೆ ಹೋಗ್ತೀರ ನೋಡ್ಕೊತೀನಿ ಬನ್ನಿ, ಇದ್ರಲ್ಲಿ ಅದೇಂಗ್ ಹೊಯ್ತೀರ. ಯಾವ್ದು ನಿಮ್ದು ಸರ್ಜಾ? ದುಡ್ಡು ಸರಿಯಾಗಿ ಐತೆ ಬಿಡಿ, ಯಾಕೆ ಒಂದ್ ಸಣ್ಣ ಸೈಟ್ ಮಾಡ್ಬಿಟ್ರೆ ಸಾಕು, ಇಂತ ತಗೊಂಡ್ಬಿಡ್ಬೋದು, ಅದು ಸಿನಿಮಾ ಮಾಡ್ಬೋದು. ಸೊ ಒಳ್ಳೇದಾಗ್ಲಿ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಇನ್ನೂ ಚೆನ್ನಾಗಿದೆ. ಚೆನ್ನಾಗಾಯ್ತು ಸರ್. ಸಿನಿಮಾ ಹೆಂಗ್ ಬಂದೈತೆ? ಬಹಳ ಚೆನ್ನಾಗಿ ಬಂದಿತ್ತು. ಅದು ನಾವು ಹೇಳಿ ಬಂದಿರೋಂಥರ ಎಲ್ರಿಗೂ ನಮಸ್ಕಾರ. ಇಲ್ಲಿ ಲೂಪ್ ಸಿನಿಮಾದ ಕೆಲವೊಂದು ಮಾತುಗಳನ್ನು ಮಾಡಿರುವಂಥ ನಟಿಯರು ಹಾಗೂ ಕೆಲವೊಂದು ನಮ್ಮ ಮ್ಯೂಸಿಕ್ ಪ್ರೊಡ್ಯೂಸರು ಇವರಿಗೆಲ್ಲ ನಾವು ಒಂದು 2 ಮಾತುಗಳನ್ನು ಮಾಡಿ ಅದೇ ಟ್ರೈಲರ್ ರಿಲೀಸನ್ನು ನಾವು ಬಿಡುಗಡೆ ಮಾಡೋದಕ್ಕೆ ಮಾತಾಡ್ತಾ ಇದೀವಿ. ಸಿನಿಮಾ ನನ್ನ ಮಗ ಚಿಕ್ಕ ವಯಸ್ಸಿನ ಒಂದು ಡ್ಯಾನ್ಸರ್ ಆಗಿ ಆಸಕ್ತಿ ಇಟ್ಕೊಂಡಿದ್ದ. ಹಾಗಾಗಿ ಅವನು ಮುಂದೆ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಹೀರೋ ಪಾತ್ರ ಮಾಡಬೇಕೆಂದು ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಚಿತ್ರಕ್ಕೆ ನಿರೂಪಕನಾಗಿ ನಾನು ಬಂದಿದ್ದೀನಿ. ಕೆಲವೊಂದು ಮಾತನ್ನು ಮುಗಿಸಿನಿ ಅಷ್ಟೇ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಥಮ್ ಸರ್ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ ಮೂವಿ ಕೂಡ ರಿಲೀಸ್ ಆಗಿದೆ, ಆ ಪ್ರಮೋಷನ್ ಬಿಟ್ಬಿಟ್ಟು ನಮ್ಮ ಮೂವಿ ಪ್ರಮೋಷನ್ಗೆ ಬಂದಿದ್ದೀರಾ, ಅದಕ್ಕೆ ನಿಜವಾಗ್ಲೂ ನಾವು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಲೂಪ್ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಅಂದ್ರೆ ಗೇಮ್ ಅಂತ ಆಡೋ ಒಂದು ಕೆಲವು ವಿಷಯಗಳು ಅದು ಬರ್ತಾ ಬರ್ತಾ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗಿ ಆಗಿ ಅದ್ರ ನಿಯಂತ್ರಣಕ್ಕೆ ಬಂದ್ಬಿಡ್ತೀವಿ. ನಿಯಂತ್ರಣಕ್ಕೆ ಬಂದ್ಮೇಲೆ ಆ ಲೂಪ್ ಅನ್ನೋದ್ರೊಳಗಡೆ ಸಿಲ್ಕಾಕೊಂಡ್ಬಿಡ್ತೀವಿ. ಹಾಗೆ ಒಂದು ಆಪ್ ಲೋನ್ ಆಗ್ಲಿ, ಇವಾಗಿನ ಜನರೇಷನ್ ಆಪ್ ಲೋನ್ ಅಂದ್ರೆ ಈಗ ಸ್ವಲ್ಪ ಕಷ್ಟ ಇದೆ ಅಂತ ಈ ತರ ಪ್ರಥಮ್ ಸರ್ ಹೇಳ್ದಂಗೆ ಕೆಲವೊಂದು ಆಡ್ ಬಂದ್ಬಿಡುತ್ತೆ. ಆಡ್ ಬಂದಾಗ ಇಷ್ಟು ಕೊಡ್ತೀವಿ, ಇಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತೀವಿ. ಸಡನ್ಲಿ ಅಂದ್ರೆ ಈಗ 24 hours ಒಳಗಡೆ ನಿಮ್ಗೆ ಲೋನ್ ಕೊಡ್ತೀವಿ. ಆತರ ಎಲ್ಲ ಆಪ್ಗಳು ಕ್ರಿಯೇಟ್ ಆಗಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಆಪ್ ಅವರು ಒಂದು 1 month ಅಲ್ಲ 15 days ಆತರ ಎಲ್ಲ ಮಾಡ್ಕೊಂಡು ಅವರ ಫ್ಯಾಮಿಲಿ ಆಗ್ಲಿ ಅಂಡ್ ಫ್ರೆಂಡ್ಸ್ ಆತರ ಎಲ್ಲ ತುಂಬಾ ಟಾರ್ಚರ್ ಕೊಡಕ್ಕೆ ಶುರು ಆದಾಗ ಅವಮಾನ ತಾಳಕ್ಕಾಗದೆ ಸುಸೈಡ್ ಮಾಡೋ ತುಂಬಾ ಪರಿಸ್ಥಿತಿಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಅದೇ ತರ ನಮ್ಮ ಈ ಲೂಪ್ ಮೂವಿಲಿ ಆ ತರ ಅಂಶ ನಿಮ್ಗೆ ಕಾಣ ಸಿಗುತ್ತೆ. ಇದರಲ್ಲಿ ನಮ್ಮ ಪಾತ್ರ ಯಾವ ತರ ಅಂದ್ರೆ ಅವರ ಮೂವಿಯಲ್ಲಿ ಅವರು ಹೀರೋ ಒಂದು ಕಷ್ಟ ಪಡೋ ಸಮಯದಲ್ಲಿ ಕೂಡ ಬೆಂಬಲವಾಗಿ ನಿಂತ್ಕೊಂಡು, ಅವನ ಸುಖದ ಟೈಮಲ್ಲಿ ಮಾತ್ರ ಅಲ್ಲದೆ ಕಷ್ಟದ ಟೈಮಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇದು ನನ್ನ ಪಾತ್ರ. ಪ್ರಥಮ್ ಸರ್ಗೆ ಇಟ್ಕೊಂಡು ಹೊಸಬರಿಗೆ ಒಂದು ಸಾಥ್ ಕೊಡ್ಬೇಕಂತ ಹೇಳಿ ಯಾರು ನಮಗೆ ಬರ್ಲಿಲ್ಲ, ನೀವು ಬಂದು ನಮ್ಗೆ ಸಾಥ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಅದು ನಮ್ಗೆ ಖುಷಿ ಅಲ್ವಾ. ಹೊಸಬರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಅದು ತುಂಬಾ ದೊಡ್ಡ ಕೆಲಸ ಅದು. ಸೊ ಹಂಗಾಗಿ ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮೀಡಿಯಾ ಮಿತ್ರಗಳಿಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ಒಂದು ಸಿನಿಮಾ ಸೆಟ್ಟಲ್ಲಿ ಯಶವಂತ್ ಸರ್ನ ಮೀಟ್ ಆಗ್ತೀವಿ. ಅಲ್ಲಿ ಮೀಟ್ ಆದಾಗ ಒಂದು ಪರಿಚಯ ಆಗುತ್ತೆ, ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಒಂದು ಒಳ್ಳೆ ಬಾಂಡಿಂಗ್ ಹೋಗುತ್ತೆ. ಆವಾಗ ನಮ್ಗೆ ಹೇಳ್ತಾರೆ, ಬ್ರದರ್ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು, ನಾನು ನಿಮ್ಮ ಫೋಟೋಸ್ ಎಲ್ಲ ನೋಡ್ತಿದ್ದೀನಿ, ಫ್ರೇಮಲ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ, ನೋಡಿ ಇಂಟ್ರೆಸ್ಟ್ ಇದೆ, ನಾವು ಮಾಡೋಣ, ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಹೇಳ್ತಾರೆ. ಆ ಥರ ಇಲ್ಲ ಏನು ಪ್ರಥಮ್ ಸರ್ ಇರುವಾಗ ಆಮೇಲೆ ಹೇಳ್ತಾರೆ. ಇವಾಗ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಒಂದು ಸೈಡ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದೇನೋ ಗೊತ್ತಿಲ್ಲ, ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಲ್ಲ ಥರ ನೋಡ್ಕೊಂಡು ಬಂದಿದ್ದೀವಿ. ಖುಷಿನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ, ಎಲ್ಲ ನೋಡಿಕೊಂಡು ಅದೇನೋ ಒಂದು ಬಿಗ್ ಸ್ಕ್ರೀನಲ್ಲಿ
ನಾವು ಸಿನಿಮಾ ತರೋದನ್ನೇ ನಮಗೆ ಒಂದು ಯಶಸ್ಸು ಅಂತ ನಾನು ತಿಳ್ಕೊಂತೀನಿ. ನಮ್ಮ ಯಶವಂತ ಸರ್ ಪಕ್ಕದಲ್ಲಿ ಹೇಳ್ತಿದ್ರೆ 2 ಲೈನ್ ಮಾತಾಡ್ರಿ ಅಂತ ಅಂದ್ಬಿಟ್ಟು ಮಾತಾಡೋಣ. ಈಗ ಒಂದು ಹೊಸಬರಿಗೆ ಸಿನಿಮಾನ ತಲೆ ಮೇಲೆ ತರೋದೇ ಸಕ್ಸಸ್ ಅಂತ ನಾನು ಹೇಳ್ತೀನಿ. ಈಗ ನಾವೇನೋ ಬಂದ್ಬಿಟ್ರು ನಮ್ಮ ಸಿನಿಮಾ ಹೌಸ್ಫುಲ್ ಆಗ್ಬಿಡ್ಬೇಕು ಅಂತ ನಾನು ಹೇಳೋದಿಲ್ಲ. ನಮಗಿರುವಂತ ಆಸೆ, ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಈ ಬಿಗ್ ಸ್ಕ್ರೀನ್ ಅಲ್ಲಿ ಬಂದ್ರೆ ನಾವೆಲ್ಲ ಗೆದ್ದಂತೆ, ನಮ್ಗೆ ಅದೇ ಸಾಕು. ಏನೋ ನಮ್ಮ ಸಿನಿಮಾ ಹೌಸ್ಫುಲ್ಲು, ನಾವು ಆ ಸಿನಿಮಾ ತರ ನಾವು ಬೆಳೆದ್ಬಿಟ್ವಿ, ಇಲ್ಲ, ನಮ್ಮ ಸಿನಿಮಾ ಬಂದಿದೆ, ತೆರೆ ಮೇಲೆ ಬಂದಿದೆ, ಅದನ್ನ ಒಪ್ಕೊಳ್ಳೋದು ಬಿಡೋದು ಅದು ಜನಕ್ಕೆ ಬಿಟ್ಟಿರೋದು. ಬಟ್ ನಾವು ಕಷ್ಟಪಟ್ಟಿದೀವಿ. ಅಲ್ಲ, ಎಲ್ಲಾ ಸಿನಿಮಾದವರು ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದೀವಿ, ಬಂದು ಸಿನಿಮಾ ನೋಡಿ ಅಂತಲ್ಲ. ಸಿನಿಮಾ ಕಂಟೆಂಟ್ ಇದ್ರೆ ಸಿನಿಮಾ ನೋಡಿ, ಸಿನಿಮಾ ಓಕೆ ಆದ್ರೆ ಸಿನಿಮಾಗೊಂದು ಒಳ್ಳೆ ರಿಸಲ್ಟ್ ಕೊಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನೀವು ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಈ ಸಿನಿಮಾಗೆ ನಮ್ಮ ತಂದೆ ತಾಯಿ ತುಂಬಾ ಸಪೋರ್ಟ್ ಆಗಿದ್ದಾರೆ. ಅವ್ರಿಲ್ಲಂದ್ರೆ ಈ ಸಿನಿಮಾನೇ ಇಲ್ಲ. ನಾನು ಸಿಕ್ಕಾಪಟ್ಟೆ ನನಗೆ ಬ್ಯಾಕ್ ಬೋನ್ ಆಗಿರೋದೆ ನಮ್ಮ ತಂದೆ ತಾಯಿ. ಅವ್ರಿಗೊಂದು ಈ ವೇದಿಕೆ ಮುಖಾಂತರ ಇಲ್ಲಿಂದ ಅವ್ರಿಗೆ ಕಾಲಕ್ಕೊಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿಗೆ ಅಂತ. ನನ್ನ ತಂದೆ ತಾಯಿ 7 ಜನಕ್ಕೂ ನನಗೆ ಸಿಗ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರಗಳಿಗೆ, ಸೊ ಇಲ್ಲೂ ಚಿತ್ರತಂಡಕ್ಕೆ ಈ ನಮ್ಮ ಪ್ರಥಮ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತಮ್ಮ ಮೂವಿ ಪ್ರಮೋಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದಾವೆ, ಸೊ ತುಂಬ ಒಳ್ಳೆಯದಾಯಿತು. ಯಶವಂತ್ ಈ ಚಿತ್ರದ ನಿರ್ದೇಶಕರು, ಸೊ ತುಂಬ ಚೆನ್ನಾಗಿ ಮಾಡಿದ್ದಾವೆ ಎಲ್ಲೂ. ಇದು ಬಂದು ಉತ್ತರ ಕರ್ನಾಟಕ ಸೈಡ್ ಜನ ಈ ಇದರಲ್ಲಿ ಏನು ಬಂದಿದೆಲ್ಲ ಚಿತ್ರಕಥೆಯಲ್ಲಿ, ಲೈಕ್ ಆನ್ಲೈನ್ ಗೇಮ್ಸ್, ಕಸಿನೋ ಆ್ಯಂಡ್ ರಮ್ಮಿ, ಸೊ ಇದನ್ನೆಲ್ಲ ಗೋವಾಗೆ ಹೋಗಿ ತುಂಬ ಜನ ಆಡಿ ತುಂಬ ತಮ್ಮ ಜೀವನನ ಹಾಳು ಮಾಡ್ಕೋತಾರೆ. ಸೊ ಇನ್ ಕೇಸ್ ಅವೆಲ್ಲ ಈ ಚಿತ್ರ ನೋಡಿ ಸೊ ಎಲ್ಲ ಅದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ, ಸೊ ಇದರಿಂದ ಏನೇನು ಕಷ್ಟ ಆಗುತ್ತೆ, ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ ಮೇಲೆ ಆ ಮನುಷ್ಯ ಹೇಗೆ ಆಚೆ ಬರ್ತಾನೆ, ಸೊ ತುಂಬ ಚೆನ್ನಾಗಿ ಚಿತ್ರಕಥೆನ ಹೆಣೆದು ಅದನ್ನು ಶೂಟ್ ಮಾಡಿ ಚೆನ್ನಾಗಿ ವಿತರಣೆ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಯಶವಂತ್. ಆಮೇಲೆ ಶಶಿಕೇವಣ ಪ್ರೊಡ್ಯೂಸರ್ ಅವೆಲ್ಲ ಮಾಡಿ, ಸೊ ನಮಗೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನಾವು ಅವ್ರು ಇಟ್ಟಂಥ ನಂಬಿಕೆನ ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಸೊ ಇದು ಮುಂದೆ ನೀವೆಲ್ಲ ಅಭಿಮಾನಿಗಳು ನೋಡಿಕೊಂಡು ಸೊ ಈ ಚಿತ್ರಮಂದಿರಕ್ಕೆ ಬಂದು ಸೊ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ, ಪ್ರೈವಸಿನ ಇದು ಮಾಡಿ. ಸೊ ಥ್ಯಾಂಕ್ ಯು. ಇಷ್ಟು ಹೇಳಿ ನಾನು ಇದು ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅರಸ್. ಸುಮಾರು ಧಾರಾವಾಹಿಗಳು ಮಾಡ್ಕೊಂಡು ಬಂದಿದ್ದೆ. ಇತ್ತೀಚೆಗೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಇನ್ನ ಅದನ್ನ ರಿಲೀಸ್ ಮಾಡಿಲ್ಲ. ಈಗ ಲೂಪ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈ ಸಿನಿಮಾದಲ್ಲಿ ಹೀರೋಗೆ ತಾಯಿ ಕ್ಯಾರೆಕ್ಟರ್ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಸರ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಯಾಕಂದ್ರೆ ಒಂದು ಡೈರೆಕ್ಷನ್ ಮಾಡ್ತೀವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ಪ್ರೊಡ್ಯೂಸರ್ ಸಿಗೋದು ತುಂಬಾ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ನ ಬೀದಿಗೆ ತರಬಾರ್ದು. ಸೊ ಇವ್ರು ಇರೋದ್ರಲ್ಲಿ ಬೀದಿಗೆ ತಂದಿಲ್ಲ ಪಾಪ. ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬೆಂಗಳೂರು ಮತ್ತೆ ಬಿಡದಿಲಿ ಶೂಟ್ ಆಗಿದೆ. ನಮ್ಮನೆಲ್ಲೇ ಶೂಟ್ ಆಗಿದೆ. ನನ್ಗಂತೂ ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಏರಿಯಾದಲ್ಲಿ ಒಂದ್ ಅಂಗಡಿಲಾಗಿದೆ. ತುಂಬಾ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಹೇಳ್ಬೇಕು, ಯಾಕಂದ್ರೆ ಅಂಗಡಿಯವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅವ್ರು 1 ಡೇ ಶೂಟಿಗೆ ಫ್ರೀ ಮಾಡ್ಕೊಟ್ಟಿದ್ದಾರೆ. ಅಂತವ್ರನ್ನ ನಾವು ನೆನ್ಸ್ಕೋಬೇಕು. ನಮ್ ಕಷ್ಟಕ್ಕೆ ಮತ್ತೆ ನಾವ್ ಏನೋ ಒಂದ್ ಕೆಲಸ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರಲ್ಲ, ಅಂತವ್ರನ್ನ ಮರಿಬಾರ್ದೆ. ಅವತ್ತಿಗೆ ಸಂತೋಷನ, ಥ್ಯಾಂಕ್ ಯು ಸೋ ಮಚ್ ನಿಮ್ ಅಂಗಡಿನ ಬಿಟ್ಕೊಟ್ಟಿದ್ದಕ್ಕೆ ಶೂಟಿಂಗ್ಗೆ. ಸೊ ಮತ್ತೆ ಪ್ರಥಮ್ ಸರ್ ಬರ್ತಾರೆ ಅಂತ ನಂಗೆ ಪ್ರಾಮಿಸ್ಲಿ ಗೊತ್ತಿರ್ಲಿಲ್ಲ. ಸೊ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರಥಮ್ ಸರ್ನ ನಾನು ಮೀಟ್ ಆಗಿದ್ದೆ. ತುಂಬಾ ಒಳ್ಳೆ ಹುಡುಗಾನೆ, ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗಾನೆ. ನೋಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನಂಗೆ ಸ್ಟಾರ್ಟಿಂಗು. ಅವ್ರು ಇನ್ವೈಟ್ ಮಾಡಿದಾಗ ನಾನು ಹೆಂಗೋ ಏನೋ ಅಂತ ತುಂಬಾ ಭಯದಲ್ಲೇ ಹೋಗಿದ್ದೆ. ಬಟ್ ನಿಜವಾಗ್ಲೂ ಗ್ರೀನ್ ಟೀ ಮಾಡ್ಕೊಟ್ಟಿದ್ದು, ಸ್ನಾಕ್ಸ್ ಕೊಟ್ರು, ತಿಂದೆ, ಕೊಡ್ದೆ. ಆಮೇಲೆ ಭಯ ಇತ್ತು. ನಾನು ಓಪನ್ ಆಗೇ ಮಾತಾಡ್ದೆ. ಈಗ ಹೆಂಗ್ ಮಾತಾಡ್ತಿದ್ದೀನೋ ಅವತ್ತು ಅವ್ರನ್ನ ಮಾತಾಡ್ಸುವಾಗ್ಲೂ ಹಾಗೆ ಅಂದೆ. ಸರ್ ಎಲ್ಲ ಒಳ್ಳೆ ಹುಡುಗ ಅಂತಾರೆ, ನೋಡಕ್ ಒಂದ್ ಸ್ವಲ್ಪ ಭಯ ಆಗುತ್ತೆ, ಹೇಗೋ ಏನೋ ಅಂತ ಭಯ ಇತ್ತು. ಸೊ ನೀವು ನೋಡಿದ್ಮೇಲೆ ಮಾತಾಡ್ಸಿದ್ಮೇಲೆ ಆ ಭಯ ಹೋಯ್ತು. ಸೊ ಈಗಲೂ ಅಷ್ಟೇ ಬರ್ತಾರೆ ಅಂತ ಪ್ರಾಮಿಸ್ಲಿ ಗೊತ್ತಿರ್ಲಿಲ್ಲ. ನೋಡಿದ ತಕ್ಷಣ ತುಂಬಾ ಖುಷಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಅಭಿ ಸಾಮ್ರಾಟ್ ಅಂತ. ಸೊ ಯಶವಂತ್ ಸರ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಅಂಡ್ ಪ್ರಥಮ್ ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಹೊಸಬರಿಗೆ ಬಂದು ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಸೊ ಅಂತದ್ರಲ್ಲಿ ನೀವು ಕರೆದಿದ ತಕ್ಷಣ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ನಾನು ಕೇಳಿದ್ದೆ ಒಳ್ಳೆ ಹುಡುಗ ಪ್ರಥಮ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್
ಟ್ರೈಲರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಡ್ರಗ್ಸ್ ಅಂಡ್ ಬೆಟ್ಟಿಂಗ್ ಅಂತ. ಸೊ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಈ ಬೆಟ್ಟಿಂಗ್ ಆಡೋರು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿರೋರು. ಅವ್ರನ್ನೆಲ್ಲರನ್ನು ಒದ್ದು ಕರ್ಕೊಂಡ್ಬಂದು ಸಿನಿಮಾನ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಈ ಬೆಟ್ಟಿಂಗು ಮತ್ತೆ ಈ ಎಣ್ಣೆ ಹೊಡೆಯೋದು ಗಾಂಜಾ ಈ ತರ ಎಲ್ಲ ಏನಾದ್ರು ಮಾಡ್ತಿದ್ರೆ ಅವ್ರನ್ನೂ ಕರ್ಕೊಂಡ್ಬಂದು ಸಿನಿಮಾನ ತೋರಿಸಿ. ಅಂಡ್ ನಾನು ಹೇಳ್ತೀನಿ, ಅಪ್ಪ ಅಮ್ಮ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಸಿನಿಮಾ, ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ನೋಡುವಂತ ಸಿನಿಮಾ. ಯಾಕೆಂದ್ರೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬೆಟ್ಟಿಂಗ್ ಆಡಿ ಎಷ್ಟು ಜನ ಲೈಫ್ ನ ಹಾಳು ಮಾಡ್ಕೊಂಡು ಯಾವ್ಯಾವ ತರ ಪರಿಸ್ಥಿತಿನ ಅನುಭವಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಮ್ಮ ಯಲ್ಲಪ್ಪ ಸರ್ಗೆ ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇನ್ನೂ ಹೆಚ್ಚು ಈ ಸಿನಿಮಾ ಸಕ್ಸಸ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವತ್ತು ಶೂಟಿಂಗ್ ಮುಗ್ದಾಗ ಎಲ್ಲಾರನ್ನೂ ಕರೆದು ಮನೇಲಿ ಊಟ ಹಾಕಿದ್ರಿ. ಇದೇ ತರ ಇನ್ನೂ ಹೆಚ್ಚು ಶೂಟಿಂಗ್ ಮಾಡಿ ಇಡೀ ಇಂಡಸ್ಟ್ರಿಗೆ ಊಟ ಹಾಕೋ ತರ ನೀವು ಯಶಸ್ಸನ್ನ ತಗೊಳ್ಳಿ. ಅಂಡ್ ನಾನು ಶೋಭಿತಾ ಮ್ಯಾಮ್ ಅಂಡ್ ಶಶಿ ಬ್ರೋ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಶಶಿ ಬ್ರೋ ಕಷ್ಟ ನಾನು ನೋಡಿದ್ದೀನಿ. ಯಾಕೆಂದ್ರೆ ಒಂದು ಸೀನ್ ನಡಿಬೇಕಾದ್ರೆ ಜೊತೆಲೇ ಇರೋರು. ನಾನು ಏನಾದ್ರು ಬ್ರೋ ಶಶಿ ಬ್ರೋ ಅಂತ ತಿರ್ಗೋಷ್ಟಲ್ಲಿ ಕಟ್ಟೇಳಿದ ತಕ್ಷಣ ಅವ್ರ ಪಕ್ಕದಲ್ಲೇ ಇರ್ತಾ ಇರ್ಲಿಲ್ಲ. ಅಲ್ಲೋದು ಸಾರಿ ಅಲ್ಲಿ ಏನೋ ಒಂದು ಪೇಮೆಂಟ್ ಮಾಡ್ಬೇಕಾಯ್ತು ಅದಕ್ಕೆ ಹೊರಗಿದ್ದೆ ಅಂತ ಅಲ್ಲಿ ಹೊರಟೋಗ್ತಾ ಇದ್ರು. ಸೊ ಹಂಗಾಗಿ ಅಂಡ್ ಉಮೇಶ್ ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಸರ್ ನಿಮ್ ಕಷ್ಟ ನಮಗೂ ಗೊತ್ತು. ಸೊ ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಜನ ಮಾತಾಡ್ತಾರೆ ಬಿಡಿ ಸಿನಿಮಾ ರಿಲೀಸ್ ಆದಾಗ. ಅಪ್ಪೊಬ್ರು ನಿಮ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಪ್ರಥಮ್ ಅವರು ಬರೋದಕ್ಕೆ ಮುಖ್ಯ ಕಾರಣ ಉಮೇಶ್ ಸರ್ ಅವರು. ಈಗ ಸಿನಿಮಾ ಬಗ್ಗೆ ಲೂಪ್ ಸಿನಿಮಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಆದ್ರೆ ಒಂದು ನಮ್ ಬೆಟ್ಟಿಂಗ್ ಆಡೋ ಮೇಲೆ ಒತ್ತಡಕ ಬರ್ತೀನಿ ಬೇಡ, ಹಂಗೆ ಕರ್ಕೊಂಬನ್ನಿ. ಒದ್ರ ಅವ್ರು ಎದ್ದೇಳಕ್ಕಾಗಲ್ಲ ಸಿನಿಮಾ ನೋಡ್ಬೇಕಾದ್ರೆ, ಬರಲ್ಲ. ಬೆಟ್ಟಿಂಗ್ ಆಡ್ತೀನಿ ಒದ್ದ ಎಳ್ಕೊಂಬನ್ನಿ ಹೆಂಗಾರ ಹಂಗಾರ ಸರಿ, ಒದ್ದ ಎಳ್ಕೊಂಡೆ ಬನ್ನಿ ಹೆಂಗಾರ ಬಿಡ್ಬೇಡಿ. ಅಣ್ಣವರು ಭಕ್ತಪ್ಪ ಕುಂಬಾರದಲ್ಲಿ ತುಳಿದು ಎಳಕ ಬಂತಲ್ಲ ಮಗುನ, ಹಂಗೆ ತುಳಿದು ಎಳಕ ಬನ್ನಿ. ಒದ್ದಾಗ ಬರದೇ ಇದೆ ತುಳಿದ್ಬಿಟ್ಟು ಎಳಕ ಬನ್ನಿ, ಬಿಡ್ಬೇಡಿ. ನಾನೇ ಹೇಳ್ತಾ ಇದ್ದೀನಿ. ತುಳಿತೀರಾ? ಓಕೆ, ಖಂಡಿತ ಬನ್ನಿ ಕೊಟ್ಟಿ. ಎಲ್ರಿಗೂ ನಮಸ್ಕಾರ. ನಾ ಉಮೇಶ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ನಾನು ನೋಡಿರ್ತೀರ. ನಾನು ಕೂಡ ಡಿಜಿಟಲ್ PR ಸುಮಾರು ಸಿನಿಮಾ ಮಾಡಿದ್ದೀನಿ. ಮೊದಲಿಗೆ ಪ್ರಥಮ್ ಸರ್ಗೆ ಥ್ಯಾಂಕ್ಸ್. ಯಾಕೆಂದ್ರೆ ನಿನ್ನೆ ನೈಟ್ ನಾನು ಫೋನ್ ಮಾಡಿದೆ, ಗುರುಳೆ ಹಿಂಗಿದೆ ಸಿನಿಮಾ ಬಂದು ಲಾಂಚ್ ಮಾಡಿಕೊಡಿ ಟ್ರೈಲರ್ ಅಂತ. ಅವ್ರ ಸಿನಿಮಾ ಪ್ರಮೋಷನ್ ಇದ್ರೂ ಕೂಡ ನಾನು ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಟ್ರೈಲರ್ ಟ್ರೈಲರ್ ನೀವು ನೋಡಿದ್ರಿ. ಫಸ್ಟ್ ಟೈಮ್ ಒಂದು ಕೋ-ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದೀನಿ ಹೊಸಬ ತಂಡಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಶಿಕಿರಣ್ ಅಂತ ಹೀರೋ. ಅವ್ರ ಫಾದರೇ ಪ್ರೊಡ್ಯೂಸ್ ಮಾಡಿರೋದು, ಮೇನ್ ಪ್ರೊಡ್ಯೂಸರು. ಸೊ ಒಳ್ಳೇದಾಗ್ಲಿ. ಮತ್ತೆ ಯಶವಂತ್ ಅಷ್ಟೇನೆ ನಮ್ಮ ಹತ್ರ ಬಂದು ಸ್ಟೋರಿ ಹೇಳಿದಾಗ ಹಿಂಗೆ ಮಾಡೋಣ ಅಂತ ಈ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಈಗಿನ ಜನ್ರೇಷನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸಪೋರ್ಟ್ ನಾನು ಮಾಡಿದ್ದೀನಿ. ಸೊ ಒಳ್ಳೇದಾಗ್ಲಿ. ಅದು ಇಷ್ಟ ಯಶವಂತ್ ಜನ್ಸಿಗಳಿಗೆ, ಅದ್ರಲ್ಲೂ ಈಗ ಡಬ್ ಏನಾದ್ರು ಸರ್ ನಿಮ್ಮ ಜರ್ನಿ ಬಗ್ಗೆ? ಎಲ್ಲರಿಗೂ ನಾವು ವೆಲ್ಕಮ್. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀನಿ ಅಂದ್ರೆ, ನಮ್ಮ ಪ್ರತಾಪ್ ಸರ್ ಈಗ ಬಂದಿದ್ದಾರೆ. ಅವ್ರು ಬಂದಿರೋದ್ರಿಂದನೇ ಒಂದು ಎನರ್ಜಿ ಈಗ ನಮಗೆ, ನಮ್ಮ ಮೀಡಿಯಾದವರಿಗೆಲ್ಲ. ಸೊ ಕೇಳಿದ್ರು ಇದ್ರದ್ದು ಹೆಂಗೆ ನಮ್ಗೆ ಈ ಕತೆ ಹುಟ್ಟುತ್ತೆ ಹೆಂಗೆ ಅಂತ. ಬೇರೆಯವ್ರನ್ನ ಕತೆ ಮಾಡಿದ್ದಾರೆ. ಇವರು ಆಕ್ಚುಲಿ ಇದಕ್ಕೂ ಮುಂಚೆ ಈಗ 6 ತಿಂಗಳಿಂದ ಗೋವಾದಲ್ಲಿ ಎಲ್ಲ ಸೇರಿಸಿ ಅಡದು ಕಡ್ದು ಎಲ್ಲ ಕಳ್ಕೊಂಡ್ಬಿಟ್ರು. ಒಂದೇ ಒಂದು ಚಡ್ಡಿಲ್ ಬಂದು ನಿಂತಿರಿ, ಎಲ್ಲನೂ ದಾನ ಮಾಡಿ ಕಳ್ಕೊಂಡು ಸೇಮ್ ಸತ್ಯಹರಿಶ್ಚಂದ್ರ ಫಿಲಮ್ ಅಣ್ಣವ್ರು ಹೆಂಗೆ ಕಂಪ್ಲೀಟ್ ಅಮೌಂಟ್ ಅಡ ಇಟ್ಕೊಂಡ್ಬಿಟ್ರೆ ಹಂಗೆ ಆ ಅನುಭವದಿಂದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲದವ್ರು ನಾನು ಹೆಂಗೆ ಹೇಳಿ. ಥ್ಯಾಂಕ್ಸ್ ಸರ್. ಈಗ ನಮ್ಮ ಸಿನಿಮಾದಲ್ಲಿ ಇವಾಗ ಪೋಷಕ ಪಾತ್ರದಲ್ಲಿ ಮಾಡಿದ್ದಾರೆ ಗಣೇಶ್ ಸರ್. ಅವರು ಬಂದು ಒಂದೆರಡು ಮಾತು ಹೇಳ್ಬಿಟ್ಟು ಹೋಗ್ಲಿ ಅಂತ ಕೇಳ್ಕೊತೀನಿ. ಮಿತ್ರರಿಗೆ ನಮಸ್ಕಾರ. BN ಗಣೇಶ್ ಅಂತ ಹೇಳಿ, ಯೂಟ್ಯೂಬರು, ಜರ್ನಲಿಸ್ಟು, ರಂಗಕರ್ಮಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ನಮಗೆ ಈ ಪಾತ್ರ ಕೊಡಿಸಿದ್ದು ಮಂಜುಳಾ ಹೊಸ ಅವರು. ತುಂಬ ಹಂಬಲ್ ಲೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ. ಅವ್ರ ಪಕ್ಕದಲ್ಲಿ ಇರೋರು ಯಶವಂತ್ ಅಂತ ಹೇಳಿ, ಇವರೇ ಇರೋ ತರ ಇದ್ದಾರೆ. ನಮ್ಮ ಸಿನಿಮಾ ಜರ್ನಿ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಪ್ರಥಮ್ ಸರ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೇನೆ. ಆಮೇಲೆ ಮತ್ತೆ ಇವ್ರ ಬಗ್ಗೆ ಮಾತಾಡಕ್ಕಾಗಲ್ಲ.
ಪ್ರಥಮ್ ಸರ್ನ ನೋಡಿದಾಗ ಕೆಲವರು ಅವ್ರದ್ದು ಮಾತಾಡೋದೇನೆ ಡಿಸ್ಅಡ್ವಾಂಟೇಜ್ ಆಗಿ ತಗೋತಾರೆ, ಅವ್ರು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾರೆ, ಮಾತಾಡ್ತಾರೆ. ಬಟ್ ಒಂದು ಆನೆಸ್ಟಿ ಆಗಿ ಹೇಳ್ತೀನಿ, ಇವ್ರಿಗಿರೋ ನಾಲೆಡ್ಜು ಯಾರಿಗೂ ಅಂದ್ರೆ ಎಲ್ಲರಿಗೂ ಇರುತ್ತೆ, ಬಟ್ ಇವ್ರಿಗಿರೋ ನಾಲೆಡ್ಜು ಇವರು ಅದನ್ನ ಪ್ರೊಜೆಕ್ಟ್ ಮಾಡ್ಕೋತಾರಲ್ಲ, ಆ ತರ ಶೈಲಿ ಯಾರಿಗೂ ನನ್ನ ಪ್ರಕಾರ ನಾನು ನೋಡಿಲ್ಲ. ಯಾಕಂದ್ರೆ ಇವರು ಜನರಲ್ ನಾಲೆಡ್ಜು ಅಷ್ಟು ಇಂಪ್ರೂವ್ಮೆಂಟ್ ಇದೆ. ಯಾಕಂದ್ರೆ ನೀವು ಒಂದು ಟಿವಿ ಶೋ ಅಲ್ಲೇನೆ ಇವರು ಉತ್ತರ ಕೊಡ್ತಿದ್ದಿದ್ ನೋಡಿದ್ರೇನೆ ಬಹುಶಃ ಆ ಪ್ರೋಗ್ರಾಮ್ನ ನಡೆಸ್ಕೊಡೋರ್ಗೂ ಕೂಡ ಗೊತ್ತಿರ್ಲಿಲ್ವೇನೋ, ಆ ಪ್ರಶ್ನೆ ಕೇಳೋರ್ಗೂ ಗೊತ್ತಿರ್ಲಿಲ್ವೇನೋ ಇವ್ರು ಇಷ್ಟೊಂದು ಸ್ಪೀಡಾಗಿ ಮತ್ತೆ ಬೇಗ ಉತ್ತರ ಕೊಡ್ತಿದೆ ಅಂತ. ಜನರಲ್ ನಾಲೆಡ್ಜ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೇದಾಗಲಿ ಸರ್. ಆಮೇಲೆ ಫಸ್ಟ್ ನೈಟ್ ವಿತ್ ದೇವ ಅಂತ ಸಿನಿಮಾ ಇವತ್ತು 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ರಿಲೀಸ್ ಆಗ್ತಾ ಇದ್ರು ನಾವು ಕರೆದಿದ್ದಕ್ಕೆ ಬಂದಿದ್ದಾರೆ, ಅದಕ್ಕೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸೊ ಈಗ ನನ್ನ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಲೂಪ್ ನಾನ್ ಕಂಡಿರೋ ಕನಸಲ್ಲಿ ಮೊದಲನೇ ಹೆಜ್ಜೆನೆ ಈ ಲೂಪ್ ಸಿನಿಮಾ. ಈ ಮೊದಲನೇ ಹೆಜ್ಜೆ ಬರೋಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ, ನೋವುಗಳನ್ನ ಅನುಭವಿಸಿದ್ದೀನಿ, ಟೀಕೆಗಳನ್ನ ಎದುರಿಸಿದ್ದೀನಿ, ಸಮಸ್ಯೆಗಳನ್ನೂ ಎದುರಿಸಿದ್ದೀನಿ. ಸೊ ಇಷ್ಟೆಲ್ಲ ಹೋರಾಟ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ. ಬಟ್ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಏನಿದೆ ಅಂತ ಅಂದ್ರೆ, ಇಷ್ಟೆಲ್ಲ ಹೋರಾಟ ಮಾಡಿರೋ ನನಗೆ ನನ್ನ ಕನಸಿಂದೆ ಸಾಯೋವರೆಗೂ ಓಡ್ತಾ ಇರ್ತೀನಿ. ಆ ಕನಸನ್ನ ನನ್ಸ್ ಮಾಡ್ಕೊಡೋವರೆಗೂ ನಾನು ಎಲ್ಲೂ ನಿಲ್ಲಲ್ಲ ಅಂತ ನಾನು ಹೇಳ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಆಲು ಬೆಟ್ಟಿಂಗ್ಸು, ಗ್ಯಾಂಬ್ಲಿಂಗ್ಸು ಮತ್ತೆ ಈ ಡ್ರಗ್ಸು ಇದ್ರ ತುಂಬಾ ಹೆಚ್ಚಾಗ್ತಾ ಇದೆ. ಅದು ಯಾವ ರೀತಿ ಅಂತ ಅಂದ್ರೆ ಬೆಟ್ಟಿಂಗ್ಸು ಈಗ ಮುಂಚೆ ಇಲ್ಲೀಗಲ್ ಅಂತ ಮಾಡ್ತಾ ಇದ್ರು, ಯಾಕಂದ್ರೆ ಓಪನ್ ಆಗಿ ಆಡ್ತಾ ಇದ್ರು. ಇವಾಗ ಡಿಜಿಟಲ್ ಬಂದಿರೋದ್ರಿಂದ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಮೊಬೈಲ್ ಅಲ್ಲೇನೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿ ಅದು ID ಕೊಟ್ರೆ, ID ಪಾಸ್ವರ್ಡ್ ಹಾಕಿದ್ರೆ ನಾವೇ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು, ಅಮೌಂಟ್ ನ ಡೆಪಾಸಿಟ್ ಮಾಡ್ಕೋಬಹುದು. ಸೊ ಈ ತರ ಈಗ ಗೊತ್ತಾಗ್ತಾ ಇಲ್ಲ. ಡಿಜಿಟಲ್ ಅನ್ನೋದು ಅದು ಒಬ್ಬ ಈಗ ಬೆಟ್ಟರ್ಸ್ಗೆ ಬೆಟ್ಟಿಂಗ್ ಆಡೋನ್ಗೆ ಅದು ತುಂಬಾ ಸುಲಭ ದಾರಿ ಆಗ್ಬಿಟ್ಟಿದೆ ಅದು. ಸೊ ಅದನ್ನು ಕೂಡ ನಾವು ತೆರೆ ಮೇಲೆ ತಂದಿದ್ದೀವಿ. ಅದು ಜಸ್ಟ್ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀವಿ, ಅದನ್ನ ಮಾಡಬೇಡಿ ಅಂತ. ಯಾಕಂದ್ರೆ ಮಾಡಬೇಡಿ, ಕೆಲವೊಂದು ವಿಚಾರಗಳಲ್ಲಿ ಇದು ತಪ್ಪು ಅಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಬದಲಾಗಲ್ಲ. ದೇವರೇ ಬಂದು ಹೇಳಿದ್ರು ಅವನು ವ್ಯಕ್ತಿ ಬದಲಾಗಲ್ಲ, ಬಟ್ ಲಿಮಿಟ್ ಅಲ್ಲಿ ಇರ್ಲಿ.